ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇವತ್ತು ಹಲಾಸನ ಹೇಗೆ ಮಾಡೋದು ಅನ್ನೋದನ್ನು ಮೇಘನ್ ಅವ್ರು ಮಾಡಿ ತೋರಿಸ್ತಾರೆ. ಈಗ ಕೆಳಗಡೆ ನೋಡಿ ಈ ಥರ ಕೂತ್ಕೋಬೇಕು. ಫಸ್ಟು ನೋಡ್ಕೊಳ್ಳಿ, ಇದು 2 ಬ್ಲ್ಯಾಂಕೆಟ್ ಹಾಕ್ಕೊಂಡಿರೋದು. ಇಲ್ಲಿ 2 ಬ್ಲ್ಯಾಂಕೆಟ್ ಏನಕ್ಕೆ ಹಾಕ್ಕೊಂಡಿರೋದು ಅಂತಂದರೆ ಶೋಲ್ಡ್ರು ಕರೆಕ್ಟಾಗಿ ಬ್ಲ್ಯಾಂಕೆಟ್ ಮೇಲೆ ಬರಬೇಕು. ಇದನ್ನು ಬ್ಲ್ಯಾಂಕೆಟ್ ಇಲ್ದಲ್ಲೇ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಚೆಸ್ಟ್ ಈ ಥರ ಕಂಪ್ರೆಸ್ ಆದಂಗೆ ಆಗುತ್ತೆ, ಚೆನ್ನಾಗಿ ಬ್ರೀದ್ ಮಾಡೋಕ್ಕಾಗಲ್ಲ, ಸ್ಟರ್ನಮ್ ಭಾಗ ಓಪನ್ ಆಗೋದಿಲ್ಲ, ಅವಾಗ ಇರೋಕ್ಕಾಗಲ್ಲ, ಚೋಕಾದಂಗೆ ಆಗುತ್ತೆ. ಅದರಿಂದ ಈ ಥರ ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಾಡಿದಾಗ ಈಸಿ ಆಗುತ್ತೆ. ಇಲ್ಲಿ ಹತ್ರ ಕೂತ್ಕೊಂಡು ನಿಧಾನ ಹಿಂದಕ್ಕೆ ಮಲಕ್ಕೊಂಡಾಗ ಶೋಲ್ಡ್ರು ಇಲ್ಲಿ ಇದ್ರ ಮೇಲೆ ಬರಬೇಕು. ಇನ್ನೊಂದು ಸ್ವಲ್ಪ ಕೆಳಗಡೆ, ಇನ್ನೊಂದು ಸ್ವಲ್ಪ ಆ ಕಡೆ ಹೋಗ್ಬೇಕು, ಇನ್ನೂ ಹೋಗ್ಬೇಕು ಮುಂದಕ್ಕೆ. ಹಾಗೆ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ಇಲ್ಲಿರಲಿ. ಕಾಲು ಮೇಲಕ್ಕೆ ತೊಗೊಂಡಾಗ ಅದ್ರ ಮೇಲೆ ಇರಬೇಕು. ಈಗ ನಿಧಾನ ಲಿಫ್ಟ್ ಮಾಡ್ಕೊಳ್ಳಿ, ಕಾಲು ಲಿಫ್ಟ್ ಮಾಡಿಬಿಟ್ಟು ನಿಧಾನ ಹೋಗಿ ಸ್ಥಿತಿಗೆ ಹಾಗೆ. ಈಗ ಒಂದು ಸಲ ಕೈ ಲಾಕ್ ಮಾಡಿ ಎಳ್ಕೊಂಡಾಗ ಏನಾಗುತ್ತೆ ನೋಡಿ, ಶೋಲ್ಡ್ರ್ ಒಳಗೆ ಬರುತ್ತೆ. ಶೋಲ್ಡ್ರ್ ಒಳಗೆ ಬಂದಾಗ ಇದು ಚೆನ್ನಾಗಿ ನೇರ ಆಗುತ್ತೆ ಈ ಭಾಗ. ಮತ್ತು ಬೇಕಾದ್ರೆ ಹೀಲ್ಸ್ ಸ್ಟ್ರೆಚ್ ಮಾಡಿದಾಗಲೂ ಅಷ್ಟೇ. ಮತ್ತು ನೋಡಿ ಬ್ಲ್ಯಾಂಕೆಟ್ ಮೇಲೆ ಶೋಲ್ಡ್ರ್ ಇರೋದ್ರಿಂದ ಅವ್ರಿಗೆ ಉಸಿರಾಟ ಈಸಿಯಾಗಿ ನಡೀತಾ ಇರುತ್ತೆ, ಎಲ್ಲೂ ಕಷ್ಟ ಆಗೋಲ್ಲ ಉಸಿರಾಡೋದಕ್ಕೆ, ಸಹಜವಾಗಿ ಉಸಿರಾಡ್ತಾ ಇದ್ದಾರೆ. ಈಗ ಕೈಯನ್ನು ಇಲ್ಲಿ ಶೋಲ್ಡ್ರಿಗೆ ಕೊಡಿ. ಈಗ ಎಲ್ಬೋಸ್ ಆದಷ್ಟು ಒಳಗೆ ತೊಗೊಳ್ಳಿ. ಅವಾಗಲೇ ಕೈ ಸ್ಟ್ರೆಚ್ ಮಾಡಿದಾಗ ಏನಾಯಿತು, ಎಲ್ಬೋಸ್ ಒಳಗೆ ಬಂತು. ಆ ಥರ ಬಂದಾಗ ನಿಮಗೆ ಬೆನ್ನೇರಾಗುತ್ತೆ, ಉಸಿರಾಟಕ್ಕೆ ಈಸಿ ಆಗುತ್ತೆ, ಬೆನ್ನು ಗೂನಾಗಲ್ಲ. ಈಗ ಅಲ್ಲೇ ಬೇಕಾದ್ರೆ ಈಗ ಸಮಕೋನಾಸನ ಮಾಡ್ಬೋದು, ಅಲ್ಲ ಇದು ಸುಪ್ತ ಕೋನಾಸನ. ಕಾಲುಗಳನ್ನು ದೂರ ಮಾಡ್ಕೊಳ್ಳಿ ನೋಡಿ, ಹಾಗೆ ಟೋಸ್ ಹೊರಗೆ ತೊಗೊಳ್ಳಿ, ಟೋಸ್ ಹೊರಕ್ಕೆ ಹಾಗೆ ನೋಡಿ. ಇದು ಸುಪ್ತ ಕೋನಾಸನ. ಹೀಗೆ ಟೋಸ್ ಹೊರಗೆ ಸ್ಟ್ರೆಚ್ ಮಾಡ್ತಾ ಇರಲಿ, ಬೆನ್ನೇರ ಇರಲಿ. ಹೀಗೆ ಈ ಥರ ಇದ್ದಾಗ ನೋಡಿ, ಅದು ಬ್ಲ್ಯಾಂಕೆಟ್ ಮೇಲೆ ಶೋಲ್ಡ್ರ್ ಇರೋದ್ರಿಂದ ಅವ್ರಿಗೆ ಉಸಿರಾಟ ಸಹಜವಾಗಿ ನಡೀತಾ ಇರುತ್ತೆ. ಬ್ಲ್ಯಾಂಕೆಟ್ ಇಲ್ಲ ಅಂದರೆ ಇದು ಕಂಪ್ರೆಸ್ ಆಗ್ತಾ ಇರುತ್ತೆ. ಹೀಗೆ ಈಗ ನಿಧಾನ ಕಾಲನ್ನು ಸೇರಿಸಿ ಈಗ ಸ್ಥಿತಿನಲ್ಲಿ ಸ್ವಲ್ಪ ಹೊತ್ತಿದ್ದು ಬೇಕಾದರೆ ನಿಧಾನ ಈಗ ವಾಪಸ್ ಬರಬೇಕು. ಇದು ಹಲಾಸನ, ನೇಗಿಲನ್ನು ಹೋಲುವ ಆಸನ ಇದು ಕನ್ನಡದಲ್ಲಿ. ನಿಧಾನ ವಾಪಸ್ ಬನ್ನಿ, ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದು ಶೋಲ್ಡ್ರ್ ಯಾವಾಗಲೂ ಈ ಥರ ಬ್ಲ್ಯಾಂಕೆಟ್ ಮೇಲೆ ಬರಬೇಕು. ಈ ಥರ ರಿಲ್ಯಾಕ್ಸ್ ಮಾಡಿಕೊಂಡು ನಂತರ ಈಗ ಬಲಕ್ಕೆ ಹೊರಳಿ ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ಮೇಲಕ್ಕೆ ಬನ್ನಿ, ಕೂತ್ಕೊಳ್ಳಿ, ಕರೆಕ್ಟ್ ಆನ್ ಮಾಡಿ. ಹೀಗೆ ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡಬೇಕಾದ್ರೆ ಈಗ ನಾನು ತೋರಿಸಿದ್ನಲ್ಲ, ಕರೆಕ್ಟ್ ಸ್ಥಿತಿನಲ್ಲೇ ಮಾಡಬೇಕು. ನೀವೇನಾದರೂ ಕಾಲು ಹೀಗೆ ಹಿಂದಕ್ಕೆ ತೊಗೊಳ್ಬೇಕಾದ್ರೆ ಕೈನೂ ಮೇಲಕ್ಕೆ ತೊಗೊಂಬಿಟ್ರೆ ಏನಾಗುತ್ತೆ, ಸೈಡ್ಗೆ ವಾಲ್ತೀರ, ಅವಾಗ ಇಲ್ಲೆಲ್ಲಾದರೂ ಕುತ್ತಿಗೆ ಉಳ್ಕೋ ಚಾನ್ಸಸ್ ಇರುತ್ತೆ. ಅದರಿಂದ ಚೆನ್ನಾಗಿ ಇದನ್ನು ಅಭ್ಯಾಸ ಮಾಡಬೇಕು. ಕರೆಕ್ಟಾಗಿ ತಿಳಿದಿರೋಂಥ ಟೀಚರ್ಗಳ ಜೊತೆಯಲ್ಲಿ ಕಲಿತ್ಕೊಂಡು ಮಾಡಬೇಕಿದು. ಕೈ ಒತ್ತಿಬಿಟ್ಟು ಕಾಲು ಹಿಂದಕ್ಕೆ ತೊಗೊಂಡಾಗ ನಿಮಗೆ ಎಲ್ಲೂ ಉರುಳ್ಕೊಳ್ಳೋ ಚಾನ್ಸಸ್ ಇರೋಲ್ಲ. ಇದೆಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಅಭ್ಯಾಸ ಇರೋರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಎಲ್ಲ ಒಳ್ಳೆ